ಇವತ್ತು ಮನೆ ಶಾಂತಿ ಐತಿ. ಇದು ನಮ್ಮ ಕಾಕ ಬಟ್ಟದ ಮನೆ ಐತಿ. ಇವರು ನಮ್ಮ ಕಾಕು ಮನೆ ಶಾಂತಿ ಮಾಡೋದು ಬಿಟ್ಟು ಇಲ್ಲಿ ಕಾಕನೂ ಬಂದರು. ಮನೆ ಶಾಂತಿ ಮಾಡಬೇಕಾದ್ರೆ ಆಯರಿ ಮಾಡಕ್ಕೆ ಒಂದು ಪದ್ಧತಿ ಮಾಡ್ಕೊಂಡ್ಬಿಟ್ಟಾರ. ಎಷ್ಟು ದರಿದ್ರ ಪದ್ಧತಿ ಐತಿ ಅಂದ್ರೆ ಇವರು ಶಾಂತಿ ಮಾಡೋದು ಬಿಟ್ಟು ಬರೀ ಕುಂಡ್ರಿಸೋದು ಕುಂಕುಮ ಹಚ್ಚೋದು, ಕುಂಡ್ರಿಸೋದು ಕುಂಕುಮ ಹಚ್ಚೋದು, ಬರೀ ಇದೇ ಮಾಡ್ಯಾರ. ಎಲ್ಲಿ ತನಕ ಈ ಪದ್ಧತಿ ಇರ್ತೈತಿ ಅಲ್ಲಿ ತನ ಯಾರ್ಯಾರು ಏನೇನು ತಮ್ಮ ಖುಷಿಯಾಗಿ ಮಾಡ್ಕೊಂಡಿರ್ತಾರಲ್ಲ ಆ ಖುಷಿ ಅನುಭವಿಸಾಕಿ ಬಿಡಂಗಿಲ್ಲ ಮಂದಿ. ಇವ್ರು ಎದ್ದು ಹೊಂಟಾರೆ ಇವ್ರಿಗೆ ಹಿಂಗೆ ಹಿಡಿದು ಕುಂದಿಸ್ಲಾತಾರೆ, ಎದ್ದು ಹೋಗ್ತಾರೆ ಮತ್ತೆ ಹಿಂಗೆ ಹಿಡಿದು ಕುಂದಿಸ್ತಾರೆ. ಅವ್ರಿಗೆ ಬಂದವ್ರ ಜೊತೆ ಮಾತಾಡಕ್ಕೆ ಬಿಟ್ಟಿಲ್ಲ, ಊಟ ಮಾಡಕ್ಕೆ ಬಿಟ್ಟಿಲ್ಲ, ನೀರು ಕುಡಿಲಾಕ ಬಿಟ್ಟಿಲ್ಲ, ಕುಂಕುಮ ಹಚ್ಚೋದು ಕೈಯಾಗ ಕೊಡೋದು. ಯಾಕೆ ಬೇಕ್ರಿ? ಮತ್ತು ಅದ್ರಾಗಿಂದ ಬೇರೆ ಯಾರಿಗಾರ ಒಂದು ಕೊಟ್ಟರೆ ನಾ ಆಕಿ 300 ರೂಪಾಯಿ ಕೊಟ್ಟಿದ್ದೆ, ಆಕಿ ನನಗೆ 200 ರೂಪಾಯಿ ಕೊಟ್ಟಿದ್ದೆ. ಹೆಣ್ಮಕ್ಳಿಗೆ ಕಿರಿಕಿರಿ ಇದ್ದಿದ್ದೇ ಇದು. ಮೊದಲು ಇದನ್ನು ನಿಂದ್ರಿಸ್ರಿ, ಅವಾಗ ನೀವು ಏನು ಎಂಜಾಯ್ ಮಾಡ್ಬೋದು ಮಾಡಿರ್ತಿರಲ್ಲ ಅದು ಪೂರಾ ಎಂಜಾಯ್ ಮಾಡೋಕ್ಕೆ ಸಾಧ್ಯ. ಓಕೆ, ನಿಮ್ಮ ಮನ್ಯಾಗೂ ಇಂಥದ್ದು ಆಗ್ತಿತ್ತಂದ್ರೆ ಒಂದು ಜರ ಅವ್ರಿಗೂ ಫಾರ್ವರ್ಡ್ ಮಾಡಿ ನೋಡ್ರಿ ಹೆಂಗಾಗ್ಯದ ಹಾಲತ್.